ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ನಿನ್ನ ಜೊತೆ ನನ್ನ ಕತೆ ಸೀರಿಯಲಿನ ಇವತ್ತಿನ ಸಂಚಿಕೆ ಏನಾಗ್ತಿದೆ ಅಂತ ನೋಡೋಣ. ಇವತ್ತಿನ ಸಂಚಿಕೆ ಅಂತೂ ತುಂಬ ಚೆನ್ನಾಗಿದೆ. ದಯವಿಟ್ಟು ಯಾರು ಮಧ್ಯದಲ್ಲಿ ಸ್ಕಿಪ್ ಮಾಡ್ದೇ ನೋಡಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಹಾಗಾದರೆ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪುಟ್ಟದಂತೂ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಫ್ರೆಂಡ್ಸ್, ಅಜಿತ್ಗೆ ಅಲ್ಲಿ ಕಾನ್ಸ್ಟೇಬಲ್ ಕಾಲ್ ಮಾಡಿಬಿಟ್ಟು ಈ ಥರ ಪುರುಷೋತ್ತಮ್ ಅವರು ತಪ್ಪಿಸ್ಕೊಂಡಿದ್ದಾರೆ ಅಂತ ಹೇಳ್ತಾ ಇರಬೇಕಾದ್ರೆ ಅಜಿತ್ಗೂ ಸಹ ತುಂಬ ಶಾಕ್ ಆಗ್ತಿರುತ್ತೆ. ಏನ್ರಿ ಮಾಡ್ತಾ ಇದ್ದೀರಾ, ನಿಮ್ಮನ್ನು ಯಾಕ್ರೆ ನಾನು ಅಲ್ಲಿ ಕೆಲಸಕ್ಕೆ ಇಟ್ಟಿರೋದು ಅಂತ ಅಜಿತ್ ಇಲ್ಲಿ ಕೋಪ ಮಾಡ್ಕೊಂಡು ಬೈತಾ ಇರಬೇಕಾದ್ರೆ ಆ ಕಡೆ ಕಾನ್ಸ್ಟೇಬಲ್ ಹೇಳ್ತಾ ಇರ್ತಾರೆ, ಸರ್ ನಾವು ಕಣ್ಣಿಟ್ಟಿದೆ ಸರ್ ಅವ್ರ ಮೇಲೆ, ಆದರೂ ಸಹ ಮಿಸ್ ಆಗಿದ್ದಾರೆ. ಶ್ರವಣ್ ಸಾಹೇಬರು ಸಹ ಬಂದಿದ್ದಾರೆ ಸರ್, ಅವರು ಇವಾಗ CC ಕ್ಯಾಮ್ರಾ ನೋಡೋಕ್ಕೆ ಅಂತ ಹೋಗ್ತಾ ಇದ್ದಾರೆ ಅಂತ ಹೇಳ್ತಾ ಇರಬೇಕಾದ್ರೆ ಸರಿ ಆಯಿತು, ನಾನು ಅಲ್ಲಿಗೆ ಬರ್ತೇನೆ ಅಂತ ಅಜಿತ್ ಹೊರಡ್ತಾ ಇರ್ತಾನೆ. ಆದರೆ ಅಜಿತ್ ಆಪೋಸಿಟ್ಟು ಪುರುಷೋತ್ತಮ ಅಲ್ಲೇ ಸಹ ಓಡಿ ಓಡಿ ಸಾಕಾಗಿ ಕೂತ್ಕೊಂಡು ನಿಟ್ಟುಸಿರನ್ನ ಬಿಡ್ತಾ ಇರ್ತಾನೆ. ಆದರೂ ಸಹ ಅಜಿತ್ ನೋಡಲ್ಲ, ಪುರುಷೋತ್ತಮನು ನೋಡಲ್ಲ. ಇನ್ನೊಂದು ಕಡೆ ಇಲ್ಲಿ ದೇವಿಯನಿಗೆ ತುಂಬ ಟೆನ್ಷನ್ ಆಗ್ತಿರುತ್ತೆ. ಅದು ಹೇಗೆ ಪುರುಷೋತ್ತಮ ಮಿಸ್ ಆಗಿಬಿಟ್ಟು ನನಗಂತೂ ಗೊತ್ತಿಲ್ಲ. ಆವತ್ತೇ ಅವ್ನ ಕಥೆನ ನಾನು ಮುಗಿಸ್ಬೇಕಿತ್ತು. ನಾನು ಬಿಟ್ಟು ತಪ್ಪು ಮಾಡಿದೆ ಆಯಿತಾ. ಏನಾದರೂ ಒಂದು ವೇಳೆ ಶ್ರವಣ್ ಕೈಗೆ ಸಿಕ್ಕೊಂಡ್ರೆ ನನ್ನ ಗತಿ ಏನು, ಈ ಸಲ ನಾನು ಆತ್ಮಹತ್ಯೆ ಮಾಡ್ಕೊಳ್ಳೋದಂತೂ ಗ್ಯಾರಂಟಿ. ಏನು ಮಾಡೋಣ ಅಂತ ತುಂಬ ಟೆನ್ಷನಿಂದ ಒದ್ದಾಡ್ತಾ ಇರ್ತಾಳೆ. ಇನ್ನೊಂದು ಕಡೆ ಸತ್ಯಣ್ಣನಿಗೆ ಮತ್ತೆ ಟೀ ಕೊಡ್ತಾ ಇರ್ತಾಳೆ. ಸತ್ಯಣ್ಣ ಏನಿದು ಬಿಸಿ ಟೀ ಕೊಟ್ಟಿದ್ಯಾ ಅಂತ ಅನ್ಬೇಕಾದ್ರೆ ಸರಿ ಬಿಡಿ ಆಯಿತು ತಣ್ಣಗಿರೋ ಟೀ ಕೊಡ್ತೀನಿ ಅಂತ ಭೂಮಿ ಹೇಳ್ತಾ ಇರಬೇಕಾದ್ರೆ ಬೇಡ, ಯಾಕೋ ಈ ಹುಡುಗಿ ಅಶ್ವಿನಿ ಬಂದೋದಾಗಿಂದ ಒಂಥರ ಆಡ್ತಾ ಇದ್ದಾಳೆ ಅಂತ, ಟೆನ್ಷನ್ ಮಾಡ್ಕೋತಿದ್ದಾಳೆ ಅಂತ ಹೇಳ್ತಾ ಇರಬೇಕಾದ್ರೆ ಭೂಮಿ ಹೇಳ್ತಾಳೆ, ನಾನು ಯಾಕೆ ಟೆನ್ಷನ್ ಮಾಡ್ಕೊಳ್ಳಿ ಸತ್ಯಣ್ಣ ಅಂತ ಹೇಳ್ತಾ ಇರಬೇಕಾದ್ರೆ ಸತ್ಯಣ್ಣ ಹೇಳ್ತಾನೆ, ಓಹೋ ಹಾಗಾದರೆ ಅಜಿತ್ ಆಗಲಿ ಅಶ್ವಿನಿ ಬದಲು ಬೇರೆ ಯಾವುದಾದ್ರೂ ಹುಡುಗಿ ಇದ್ದರೆ ಟೆನ್ಷನ್ ಮಾಡ್ಕೋತಿದ್ಯೋ ಏನೋ ಅಲ್ವಾ ಭೂಮಿ ಅಂತ ಕೇಳ್ತಾ ಇರಬೇಕಾದ್ರೆ ಒಂದು ಕ್ಷಣ ಭೂಮಿ ಹಾಗೆ ಸತ್ಯಣ್ಣನ ನೋಡ್ತಾ ನಿಂತ್ಕೊಬಿಡ್ತಾಳೆ. ಮತ್ತೆ ಸತ್ಯಣ್ಣ ಭೂಮಿಗೆ ಹೇಳ್ತಾ ಇರ್ತಾನೆ, ನೋಡು ಭೂಮಿ, ನೀನು ಅಜಿತ್ ಬಗ್ಗೆ ತಿಳ್ಕೊಳ್ಳೋದಾದರೆ ಅವನೊಂಥರ ಬೆಂಕಿ ಥರ ಆಯಿತಾ. ಅವನಿಗೆ ಸಾಹಿತ್ಯ ಒಬ್ಬಳು ಇದ್ದರೆ ಸಾಕು, ಬೇರೆ ಯಾವ ಹುಡುಗಿನೂ ಸಹ ಅವನು ಕಣ್ಣೆತ್ತು ಸಹ ನೋಡಲ್ಲ. ಲೈಫ್ ಲಾಂಗ್ ಅವಳ ಜೊತೆ ಇರಬೇಕು ಅಂತ ಆಸೆ ಪಟ್ಟ. ಆದರೆ ನೀನು ಯಾವ ಥರ ಗೊತ್ತಾ, ಗಂಗೆ ಥರ ಇದ್ದವಳು ಇವಾಗ ನಾಗವಲ್ಲಿ ಥರ ಆಡ್ತಾ ಇದೆಯಾ, ಹೆಂಡತಿ ಪಾರ್ಟ್ ಮಾಡಿ 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 ನಿಜವಾದ ಹೆಂಡತಿ ಥರನೇ ನಟಿಸ್ತಿದೆಯಾ ಅಂತ ಇಲ್ಲಿ ಭೂಮಿಗೆ ಹೇಳ್ತಾ ಇರ್ತಾನೆ. ಈ ಕಡೆ ಲಕ್ಷ್ಮಿ ಅಕ್ಕ ಸಹ ಭೂಮಿನೇ ಹಾಗೆ ನೋಡ್ತಾ ಇರ್ತಾಳೆ. ಅವಾಗ ಭೂಮಿ ಹೇಳ್ತಾ ಇರ್ತಾಳೆ, ನೋಡಿ ಸತ್ಯಣ್ಣ, ನೀವು ನನ್ನ ಬಗ್ಗೆ ತಪ್ಪು ತಿಳ್ಕೊಬೇಡಿ ಆಯಿತಾ. ನಾನು 1 ವರ್ಷಕ್ಕೋಸ್ಕರ ಹೆಂಡತಿಯಾಗಿ ಬಂದಿರೋದು, ಅದು ನನಗೆ ಅರಿವಿದೆ ಆಯಿತಾ. ನನಗೆ ಅಜ್ಜಿ ಸರ್ ಮೇಲೆ ಅಷ್ಟೇ ಕಾಳಜಿ ಆಯಿತಾ. ನಾನು ಯೋಚನೆ ಮಾಡ್ತಾ ಇದ್ದೀನಿ ಅಂತ ಅಂದರೆ ಹಾಸ್ಪಿಟ್ಲಿಗೆ ಹುಡ್ಕೊಂಡು ಹೋಗಿದ್ದಾರಲ್ಲ ಪುರುಷೋತ್ತಮ್ ಅವ್ರು ಏನು ಹೇಳಿದ್ರು ಕಾಣೆ, ಅಥವಾ ಸಾಹೇಬರು ಹೆಂಡತಿ ಮಕ್ಕಳ ಬಗ್ಗೆ ಏನಾದರೂ ವಿಷಯ ಗೊತ್ತಾಯಿತು ಅದ್ರ ಬಗ್ಗೆ ಯೋಚನೆ ಮಾಡ್ತೀನಿ, ನೀವು ತಪ್ಪು ತಿಳ್ಕೊಬೇಡಿ ನನ್ನನ್ನು ಅಂತ ಹೇಳ್ತಿರ್ಬೇಕಾದ್ರೆ ಸರಿ ಆಯಿತು ಬಿಡವ, ತಪ್ಪು ತಿಳ್ಕೊಳ್ಳಲ್ಲ, ಅದಕ್ಕೆ ಯಾಕೆ ಟೆನ್ಷನ್ ಮಾಡ್ಕೋತೀಯ, ಒಂದು ಕರೆ ಮಾಡು ಅಂತ ಅನ್ಬೇಕಾದ್ರೆ ಈ ಕಡೆ ಭೂಮಿ ಸರಿ ಅಂತ ಅಜಿತ್ಗೆ ಕಾಲ್ ಮಾಡ್ತಾ ಇರ್ತಾಳೆ. ಅವಾಗ ಅಜಿತ್ ಆಲ್ರೆಡಿ ಹಾಸ್ಪಿಟ್ಲಿಗೆ ಬರ್ತಾ ಇರ್ತಾನೆ. ಅವಾಗ ಕಾಲ್ ರಿಸೀವ್ ಮಾಡಿ ಏನು ಹೇಳು ಅಂತ ಅಂದಾಗ ಈ ಥರ ಪುರುಷೋತ್ತಮ್ ಅವರು ಸಿಕ್ಕಿದ್ರ, ದೊಡ್ಡ ಸಾಹೇಬರು ಹೆಂಡತಿ ಮಕ್ಕಳ ಬಗ್ಗೆ ಹೇಳಿದ್ರ ಅಂತ ಕೇಳ್ತಾ ಇರಬೇಕಾದ್ರೆ ಅವನೆಲ್ಲ ಹೇಳ್ತಾನೆ, ನಿನ್ನ ತಲೆ ತಪ್ಪಿಸ್ಕೊಂಡು ಹೋಗಿದ್ದಾನೆ ಈ ಥರ ಅಂದಾಗ, ಏನು ಕೋಮದಲ್ಲಿರೋ ಪುರುಷೋತ್ತಮ ತಪ್ಪಿಸ್ಕೊಂಡು ಹೋಗಿದ್ದಾರೆ, ಅದು ಹೇಗೆ ಸಾಧ್ಯ, ಅಕಸ್ಮಾತ್ ಏನಾದರೂ ಹಾಸ್ಪಿಟಲ್ ಕೈವಾಡ ಇದೆಯಾ ಸಾಹೇಬ್ರೆ ಅಂದಾಗ ಅದನ್ನೆಲ್ಲ ನಾನು ಇನ್ವೆಸ್ಟಿಗೇಷನ್ ಮಾಡ್ತೀನಿ, ದಯವಿಟ್ಟು ಬಾಯಿ ಮುಚ್ಕೊಂಡು ನೀನು ಸತ್ಯನ ಜೊತೆ ಮನೆಗೆ ಹೋಗಿ ಪುಣ್ಯ ಕಟ್ಕೋ ತಾಯಿ ಅಂತ ಹೇಳ್ತಾ ಇರ್ತಾನೆ. ಸರಿ ಆಯಿತು ಅಂತ ಫೋನ್ ಕಟ್ ಮಾಡ್ತಾಳೆ. ಈಗ ಸತ್ಯಣ್ಣ ಹೇಳ್ತಾ ಇರ್ತಾನೆ, ಸರಿ ಆಯಿತು ನನಗೆಲ್ಲ ಅರ್ಥ ಆಯಿತು, ಅವನು ತುಂಬ ಟೆನ್ಷನಲ್ಲಿದ್ದಾನೆ, ಬಾ ನೀನು ನಮ್ಮ ಮನೆಗೆ ಡ್ರಾಪ್ ಮಾಡ್ಬೇಕು ತಾನೆ, ನಾನು ಡ್ರಾಪ್ ಮಾಡ್ತೀನಿ ಅಂತ ಕರ್ಕೊಂಡು ಹೋಗ್ತಾ ಇರ್ತಾನೆ. ಇನ್ನೊಂದು ಕಡೆ CC ಕ್ಯಾಮ್ರಾ ತೆಗೆಸ್ಬಿಟ್ಟು ಇಲ್ಲಿ ಶ್ರವಣ್ ಮತ್ತು ಅಶ್ವಿನಿ ಇಬ್ಬರು ಸಹ ನೋಡ್ತಾ ಇರ್ತಾರೆ. ಅಷ್ಟೊತ್ತಿಗೆ ಅಜಿತ್ ಸಹ ಬರ್ತಾನೆ. ಬಂದಾಗ ನೋಡ್ತಾ ಇರಬೇಕಾದ್ರೆ CCTVಲಿ ಕ್ಲಿಯರಾಗಿ ಕಾಣ್ತಾ ಇರುತ್ತೆ, ಪುರುಷೋತ್ತಮ್ನ ಯಾರು ಕಿಡ್ನಾಪ್ ಮಾಡಿರಲ್ಲ, ಅವನೇ ತುಂಬ ಗಾಬರಿ ಪಟ್ಕೊಂಡು ಓಡೋಗ್ತಾ ಇರ್ತಾನೆ. ಆವಾಗ ಅಜಿತ್ ಹೇಳ್ತಾನೆ, ಇಷ್ಟೊಂಥರ ಟೆನ್ಷನ್ ಮಾಡ್ಕೊಂಡು ಹೋಗ್ತಾ ಇದ್ದಾನೆ ಅಂತ ಅಂದರೆ ಇವ್ನ ಹಿಂದೆ ಯಾರು ಇರ್ಬೋದು, ಯಾಕೆ ಇಷ್ಟೊಂಥರ ಟೆನ್ಷನ್ ಮಾಡ್ಕೊತಿದ್ದಾನೆ ಅಂದಾಗ ಶ್ರವಣ್ ಸಹ ನನಗೂ ಹಂಗೆ ಅನಿಸ್ತಿದ್ದೆ, ಯಾರು ಇರ್ಬೋದು ಇವ್ರ ಹಿಂದೆ ಒಂದು ಗೊತ್ತಾಗ್ತಿಲ್ವಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಈ ಕಡೆ ಡಾಕ್ಟರ್ ಮೇಲೆ ಕೂಗಾಡ್ತಾ ಇರ್ತಾನೆ ಅಜಿತ್, ಇರ್ರೆಸ್ಪಾನ್ಸಿಬಲ್ ಆಗಿ ನೀವು ಬಿಹೇವ್ ಮಾಡಿದ್ದೀರಾ, ನಿಮ್ಮ ಮೇಲೆ ಕೇಸ್ ಹಾಕ್ತೀನಿ ಅಂತ ಅಂದಾಗ ಸಾರಿ ಸರ್, ನಾವು ಬೇಕು ಅಂತ ಮಾಡಿಲ್ಲ, ಇದು ಬೈ ಮಿಸ್ಟೇಕ್ ಆಗಿದೆ, ನಮ್ಮ ಮೇಲೆ ಯಾವ ರೀತಿ ಕೇಸ್ ಹಾಕಬೇಡಿ ಅಂತ ಇಲ್ಲಿ ಡಾಕ್ಟರು ರಿಕ್ವೆಸ್ಟ್ ಮಾಡ್ಕೊತಾ ಇರ್ತಾರೆ. ಆಗ ಶ್ರವಣ ಸರಿ ಆಯಿತು ಹೋಗಿ ಅಂತ ಅಂದ್ಬಿಟ್ಟು ಯೋಚನೆ ಮಾಡ್ತಿರ್ಬೇಕಾದ್ರೆ ಅಶ್ವಿನಿ ಹೇಳ್ತಾಳೆ, ನಾವೀಗ ಪುರುಷೋತ್ತಮ್ ಕಡೆ ಫೋಕಸ್ ಮಾಡಬೇಕು, ಹೋಗೋಣ ಬನ್ನಿ ಅಂತ ಅನ್ಬೇಕಾದ್ರೆ ಹೌದು ಆದಷ್ಟು ಬೇಗ ನಾವು ಹೋಗಬೇಕು, ಈ ಕಂಡೀಷನಲ್ಲಿ ಎಲ್ಲೂ ಸಹ ಅಷ್ಟು ಸ್ಪೀಡಾಗಿ ಓಡ್ಕೊಂಡಾಗಲಿ ವಾಕ್ ಮಾಡ್ಕೊಂಡಾಗಲಿ ಹೋಗೋಕ್ಕಾಗಲ್ಲ, ಇಲ್ಲೇ ಎಲ್ಲೋ ಖಂಡಿತ ಇದ್ದೇ ಇರ್ತಾನೆ, ಸಿಗ್ತಾನೆ ಅಂದ್ಬಿಟ್ಟು ಸದಾನಂದ್ಗೆ ಕಾಲ್ ಮಾಡಿ ಪುರುಷೋತ್ತಮ್ ಫೋಟೋನ ಎಲ್ಲ ಕಡೆ ಸ್ಪೀಡಾಗಿ ಪೋಸ್ಟ್ ಮಾಡೋಕ್ಕೆ ಹೇಳಿ, ಹಾಗೆ ನಮ್ಮ ಎಲ್ಲ ಡಿಪಾರ್ಟ್ಮೆಂಟಿಗೂ ಸಹ ಇನ್ಫಾರ್ಮ್ ಮಾಡಿ ಅಂತ ಇಲ್ಲಿ ಅಜಿತ್ ಹೇಳ್ತಾ ಇರ್ತಾನೆ. ಆದರೆ ಅಶ್ವಿನಿ ಮಾತ್ರ ತುಂಬ ಟೆನ್ಷನ್ ಮಾಡಿಕೊಂಡು ಒದ್ದಾಡ್ತಾ ಇರ್ತಾಳೆ. ಈ ಕಡೆ ಅಜಿತ್ ಶ್ರವಣ್ಗೆ ಹೇಳ್ತಾ ಇರ್ತಾನೆ, ನಾನು ಎಲ್ಲ ಇನ್ಫಾರ್ಮೇಷನ್ ಸಹ ನಿಮಗೆ ಅಪ್ಗ್ರೇಡ್ ಮಾಡ್ತೀನಿ, ಸರಿ ಆಯಿತು ನಾನು ಹೊರಡ್ತೀನಿ ಅಂತ ಈ ಕಡೆ ಅಜಿತ್ ಸಹ
ಎಲ್ಲ ಕಡೆ ಹುಡ್ಕೊಂಡು ಬರ್ತಾ ಇರ್ತಾನೆ. ಸಿಕ್ತವ್ರನ್ನೆಲ್ಲರೂ ಸಹ ಪುರುಷೋತ್ತಮ್ ಫೋಟೋ ತೋರಿಸಿ ಇವ್ರೇನಾದರೂ ಇಲ್ಲಿ ಹೋಗ್ತಾ ಇದ್ದಾರೆ, ಈ ಥರ ಹಾಸ್ಪಿಟ್ಲಿಂದ ತಪ್ಪಿಸ್ಕೊಂಡಿದ್ದಾರೆ ಅಂತ ಫೋಟೋ ತೋರಿಸಿ ಪ್ರತಿಯೊಬ್ಬರೂ ಸಹ ಕೇಳಿಕೊಂಡು ಟೆನ್ಷನಿಂದ ಗಾಡೀಲಿ ಬರ್ತಾ ಇರ್ತಾನೆ. ಇನ್ನೊಂದು ಕಡೆ ಸತ್ಯಣ್ಣ ಮತ್ತು ಭೂಮಿ ಸಹ ಗಾಡಿ ಕೆಟ್ಟೋಗಿರುತ್ತೆ. ಆ ಬಿಸಿಲಲ್ಲಿ ತಳ್ಕೊಂಡು ಬರ್ತಾ ಇರಬೇಕಾದ್ರೆ ಸತ್ಯಣ್ಣ ಹೇಳ್ತಾ ಇರ್ತಾನೆ, ಈ ಬಿಸಿಲಲ್ಲಿ ಎರಡ ಆಪತ್ತುಗಳು ಬರ್ತಲೇ ಇದೆ ಆಯಿತಾ, ನೋಡು ತುಂಬ ದೂರ ನಡೆಯೋದು ಬೇಡ, ಆಗ್ತಾ ಇಲ್ಲ, ತುಂಬ ಸುಸ್ತಾಗುತ್ತೆ, ಪಂಚರ್ ಹಾಕೋನಿಗೆ ಹೇಳಿದ್ದಾನೆ ಈ ಮರದ ಹತ್ರ ನಿಂತ್ಕೊಳ್ಳೋಣ ಬಾ ಬರ್ತಾನೆ ಅಂತ ಅಂದ್ಬಿಟ್ಟು ಭೂಮಿನ ಕರ್ಕೊಂಡು ಬರ್ತಾ ಇರ್ತಾನೆ. ಇನ್ನೊಂದು ಕಡೆ ಅಜಿತ್ ಸಹ ಎಲ್ಲ ಕಡೆ ಹುಡ್ಕೊಂಡು ಬರ್ತಾ ಇರ್ತಾನೆ. ಈ ಕಡೆ ಪುರುಷೋತ್ತಮನಿಗೆ ತುಂಬ ಸುಸ್ತಾಗಿ ಹೋಗಿರುತ್ತೆ. ಬಂದ್ಬಿಟ್ಟು ಒಂದು ಮರದ ಹತ್ರ ಕೂತ್ಕೊಬಿಡ್ತಾನೆ. ಅದೇ ಮರದ ಹತ್ರ ಭೂಮಿ ಸತ್ಯಣ್ಣ ಪಂಚರ್ ಹಾಕಿಸ್ತಾ ಇರ್ತಾರೆ. ಹಾಗೆ ನೋಡ್ತಾ ಇರಬೇಕಾದ್ರೆ ಉಸಿರು ಬಿಡ್ತಾ ಪುರುಷೋತ್ತಮ ಭೂಮಿನ ನೋಡಿಬಿಟ್ಟು, ದೇವ್ರೆ ಇವಾಗಾದರೂ ಈ ಹುಡುಗಿನ ಸಿಗಂಗೆ ಮಾಡ್ದಲ್ಲಪ್ಪ, ಇವಳೇ ಶ್ರವಣ್ ಮಗಳು ಆಗಿದ್ದರೆ ಏನು ಗೊತ್ತಿಲ್ಲ ನನಗಂತೂ, ಆದರೆ ಒಂದು ಮಾತು ನಾನು ಇವಳನ್ನ ಕೇಳ್ತೀನಿ, ಆ ದೇವ್ಯಾನಿ ಬಗ್ಗೆ ಎಲ್ಲ ಸತ್ಯನ ನಾನು ಹೇಳ್ತೀನಿ ಅಂತ ದೇವ್ರ ಹತ್ರ ನೆನೆಸ್ಕೊಂಡು ಭೂಮಿನೇ ನೋಡಿಕೊಂಡು ಖುಷಿಯಾಗಿ ಎದ್ದಾಳ್ತಾ ಇರ್ತಾನೆ ಹೋಗಬೇಕು ಅಂತ. ಅಷ್ಟೊತ್ತಿಗೆ ಖುಷಿಯಿಂದ ಭೂಮಿ ಹತ್ರ ಮಾತಾಡೋಕ್ಕೆ ಅಂತ ಪುರುಷೋತ್ತಮ ಬರ್ತಾ ಇರಬೇಕಾದ್ರೆ ಭೂಮಿನೂ ಸಹ ಮಿಸ್ ಆಗಿ ಪುರುಷೋತ್ತಮನ ನೋಡಿ ತುಂಬ ಖುಷಿ ಪಟ್ಬಿಟ್ಟು, ಪುರುಷೋತ್ತಮ ಇಲ್ಲಿದ್ದಾರೆ ಆಯಿತಾ ಅಂದ್ಬಿಟ್ಟು, ಸತ್ಯಣ್ಣ ನೋಡಿ ಪುರುಷೋತ್ತಮ ಬರ್ತಾ ಇದ್ದಾರೆ ಆಯಿತಾ, ತಪ್ಪಿಸ್ಕೊಂಡಿದ್ದಾರೆ ಅಂತ ಹೇಳ್ತಾ ಇದ್ರಲ್ಲ ಇವರೇ ಆ ಪುರುಷೋತ್ತಮ ಅಂದಾಗ ಈ ಕಡೆ ಸತ್ಯನಿಗೂ ಸಹ ಶಾಕ್ ಆಗ್ತಾ ಇರುತ್ತೆ. ಬೇಗ ಕಾಲ್ ಮಾಡಿ ಸಾಹೇಬ್ರಿಗೆ ಅಂತ ಹೇಳ್ತಿರ್ಬೇಕಾದ್ರೆ ಈ ಕಡೆ ಸತ್ಯಣ್ಣ ಕಾಲ್ ಮಾಡೋಕ್ಕೆ ಅಂತ ಹೋಗ್ತಾ ಇರ್ತಾನೆ. ಅಷ್ಟೊತ್ತಿಗೆ ರಾಣ ಅಡ್ಡ ಬಂದುಬಿಟ್ಟು ಪುರುಷೋತ್ತಮ್ಗೆ ಗನ್ನಲ್ಲಿ ಶೂಟ್ ಮಾಡಿಬಿಡ್ತಾನೆ. ಅಶ್ವಿನಿ ಆಲ್ರೆಡಿ ರಾಣನ್ಗೆ ಡೀಲ್ನ ಕೊಟ್ಟಿರ್ತಾಳೆ. ಅದೇ ಸಮಯಕ್ಕೆ ರಾಣ ಬಂದುಬಿಟ್ಟು ಪುರುಷೋತ್ತಮನ ಶೂಟ್ ಮಾಡ್ತಾಳೆ. ಅಮ್ಮ ಅಂತ ಕಿರ್ತಾ ಇರ್ತಾಳೆ ಭೂಮಿ ಇಲ್ಲಿಗೆ. ಆವಾಗ ಟೆನ್ಷನ್ ಮಾಡಿಕೊಂಡು ಸತ್ಯಣ್ಣ ಸಹ ಓಡೋಗ್ತಾ ಇರ್ತಾನೆ. ಭೂಮಿನೂ ಓಡೋಗೋ ಅಷ್ಟೊತ್ತಿಗೆ ಅವನಿಗೆ ಗುಂಡು ಹಾರಿಸ್ಬಿಟ್ಟು ಈ ಕಡೆ ರಾಣ ಹೋಗಿರ್ತಾನೆ. ಏನು ಮಾಡಿದ್ರು ಎಚ್ಚರಿಕೆ ಆಗಿರಲ್ಲ, ಈ ಕಡೆ ಸತ್ತೋಗಿರ್ತಾನೆ. ಇಡೀ ಜನ ಎಲ್ಲ ಬಂದು ಸಹ ನೋಡ್ತಾ ಇರುತ್ತೆ. ಅವಾಗ ತುಂಬ ಗಾಬರಿ ಆಗಿಬಿಟ್ಟು ಅಜಿತ್ಗೆ ಕಾಲ್ ಮಾಡ್ತಾ ಇರ್ತಾನೆ. ಅಜಿತ್ ರಿಸೀವ್ ಮಾಡಿದಾಗ, ನೀನು ಹುಡುಕ್ತಾ ಇರೋ ಪುರುಷೋತ್ತಮ ಇಲ್ಲೇ ಇದ್ದಾರೆ, ಒಂದೇ ಸೆಕೆಂಡಲ್ಲಿ ಯಾರೋ ಗುಂಡಾಕಿ ಈ ಥರ ಸಾಯಿಸ್ಬಿಟ್ರು ಅಂತಂದಾಗ, ವಾಟ್ ಏನು ಹೇಳ್ತಾ ಇದ್ದೀರಾ ಸತ್ಯಣ್ಣ, ಇದು ಹೇಗೆ ಸಾಧ್ಯ ಅಂದ್ಬಿಟ್ಟು ಬೇಗ ಆಂಬುಲೆನ್ಸ್ಗೆ ಕಾಲ್ ಮಾಡಿ ಅವ್ರನ್ನ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿ ನಾನು ಅಲ್ಲಿಗೆ ಬರ್ತೀನಿ ಅಂತ ಅಜಿತ್ ಸಹ ಟೆನ್ಷನ್ ಮಾಡಿಕೊಂಡು ಹೇಳ್ತಾ ಇರ್ತಾನೆ. ಇನ್ನೊಂದು ಕಡೆ ದೇವ್ಯಾನಿಗೆ ರಾಣ ಕಾಲ್ ಮಾಡಿಬಿಟ್ಟು ಹೇಳ್ತಾ ಇರ್ತಾನೆ, ಈ ಥರ ಪುರುಷೋತ್ತಮನ ಶೂಟ್ ಮಾಡಿದೆ ಅಂದಾಗ ದೇವ್ಯಾನಿಗೆ ಟೆನ್ಷನ್ ಆಗ್ತಾ ಇರುತ್ತೆ, ಹಾಗೆ ಶಾಕು ಆಗುತ್ತೆ, ಆಶ್ಚರ್ಯನೂ ಆಗ್ತಾ ಇರುತ್ತೆ. ವಾಟ್ ಏನು ಹೇಳ್ತಾ ಇದ್ದೀರಾ ರಾಣ ಅವರೇ ಅಂದಾಗ, ಹೌದು ನಿಮ್ಮ ಪಾರ್ಟ್ನರ್ ಆಗಿರೋ ನಾನು ಇರಬೇಕಾದ್ರೆ ನೀವು ಯಾಕೆ ಟೆನ್ಷನ್ ಮಾಡ್ತಿದ್ದೀರಾ, ನನ್ನ ಗುರಿ ಯಾವತ್ತೂ ಸಹ ಮಿಸ್ ಆಗಲ್ಲ ಅಂತ ರಾಣ ನಗಾಡ್ಕೊಂಡು ಹೇಳ್ತಾ ಇರಬೇಕಾದ್ರೆ, ನನಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ, ನನಗೆ ಎಷ್ಟು ಹೆಲ್ಪ್ ಮಾಡಿದ್ರಿ ಅಂತ ಹೇಳ್ತಾ ಇರಬೇಕಾದ್ರೆ, ನಾನು ನಿಮ್ಮ ಪಾರ್ಟ್ನರು, ನೀವು ಯಾಕೆ ಟೆನ್ಷನ್ ತಗೋತಿದ್ದೀರಾ ಆಯಿತಾ, ಆದರೆ ಇದಕ್ಕೆ ತಕ್ಕ ಪ್ರತಿಫಲವಾಗಿ ನೀವು ನಿರೀಕ್ಷೆ ಮಾಡಿದಷ್ಟು ನೀವು ಕೊಡಬೇಕಾಗುತ್ತೆ ನನಗೆ ಫಲನ ಅಂತ ಹೇಳ್ತಾ ಇರಬೇಕಾದ್ರೆ, ಡೋಂಟ್ ವರಿ ನೀವು ಟೆನ್ಷನ್ ತಗೋಬಿಡಿ ಆಯಿತಾ, ಅದನ್ನೆಲ್ಲ ನಾನು ಸೆಟ್ಲ್ ಮಾಡ್ತೀನಿ ಅಂತ ಇಲ್ಲಿ ದೇವ್ಯಾನಿ ಹೇಳ್ತಾ ಇರ್ತಾಳೆ. ದೇವ್ಯಾನಿ ಮಾತಾಡ್ತಾ ಇರಬೇಕಾದ್ರೆ ಹಾಗೆ ತಿರುಗಿ ನೋಡಿದರೆ ಈ ಕಡೆ ಅಜ್ಜಿ ಮತ್ತು ಸಂಗೀತ ಇರ್ತಾರೆ. ಅವರಿಬ್ಬರೂ ನೋಡಿ ದೇವ್ಯಾನಿಗೆ ಶಾಕ್ ಆಗಿಬಿಡುತ್ತೆ. ಎಲ್ಲಿ ತಾನು ಮಾತಾಡಿದ್ದನ್ನೆಲ್ಲ ಕೇಳಿಸ್ಕೊಬಿಟ್ರು ಅಂತ ಆದಾಗ ಹೇಳ್ತಾ ಇರ್ತಾಳೆ ಸಂಗೀತನೇ, ಏನಾದರೂ ಮಾತಾಡಬೇಕಂತ ಅಂದಾಗ ಸಂಗೀತ ಬೇಜಾರಾಗಿ ಬರ್ತಾ ಇರ್ತಾಳೆ. ಅಲ್ಲ ಆಗ್ಲಿಂದ ಫೋನ್ ಟ್ರೈ ಮಾಡ್ತಾ ಇದ್ದೀನಿ ಆಯಿತಾ, ಶ್ರವಣ್ ಆಗಲಿ ಅಜಿತ್ ಆಗಲಿ ಯಾರೂ ಸಹ ಕಾಲ್ ಪಿಕ್ ಮಾಡ್ತಿಲ್ಲ, ಪುರುಷೋತ್ತಮ ಬಗ್ಗೆ ಏನಾಯಿತು ಅಂತ ಹೇಳೋರು ಯಾರೂ ಇಲ್ಲ, ಈ ಕಡೆ ಆ ಮನಸ್ವಿನಿನೂ ಕಾಲ್ ರಿಸೀವ್ ಮಾಡ್ತಿಲ್ಲ ಅಂತ ಹೇಳ್ತಾ ಇರಬೇಕಾದ್ರೆ ದೇವ್ಯಾನಿ ಸದ್ಯಕ್ಕೆ ಏನೂ ಕೇಳಿಸ್ಕೊಂಡಿಲ್ಲ ಅಂತ ಅನ್ಕೋತಾ ಇರ್ತಾಳೆ. ಆವಾಗ ನಿನಗೇನಾದರೂ ಗೊತ್ತಾ, ನೀನು ಯಾರಿಗಾದ್ರೂ ಕಾಲ್ ಟ್ರೈ ಮಾಡ್ತಿದ್ಯಾ ಅಂತ ಸಂಗೀತ ಕೇಳ್ತಾ ಇರಬೇಕಾದ್ರೆ, ಹೌದು ಮನಸ್ವಿನಿಗೆ ಟ್ರೈ ಮಾಡಿದ್ದೆ, ಇವಾಗ ರಿಸೀವ್ ಮಾಡಿದ್ಲು, ಪುರುಷೋತ್ತಮ ಈ ಥರ ಸತ್ತೋದ್ನಂತೆ ಅಂತ ಅಂದಾಗ, ಏನು ಹೇಳ್ತಾ ಇದೆಯಾ ದೇವ್ಯಾನಿ ಅಂತ ಶಾಕಾಗಿ ಕೇಳಬೇಕಾದ್ರೆ, ಹೌದು ಈ ಥರ ಯಾರೋ ಕೊಲೆ ಮಾಡಿದ್ರಂತೆ ಅಂತ ಅಂದಾಗ ಅಜ್ಜಿ ಕಣ್ಣೀರು ಹಾಕ್ಕೊಂಡು ಹೇಳ್ತಾ ಇರ್ತಾಳೆ, ಅವನೊಬ್ಬನಿಗೆ ನಮ್ಮ ಶಾರದಾ ಬಗ್ಗೆ ಗೊತ್ತಿತ್ತು, ಆದರೆ ಇವಾಗ ಅವನು ಇಲ್ಲ ಅಂದರೆ ನಮ್ಮ ಶಾರದಾ ಮತ್ತು ಶ್ರವಣ್ಣು ನಿಜವಾಗ್ಲೂ ಸಹ ಸಿಗಲ್ಲ ಅಂತ ಅನಿಸುತ್ತೆ ಅಂತ ಅಳ್ತಾ ಇರ್ತಾಳೆ. ಇನ್ನೊಂದು ಕಡೆ ಒಳ್ಳೊಳಗೆ ದೇವ್ಯಾನಿ ನಾಟಕ ಮಾಡಿಕೊಂಡು ಕಣ್ಣೀರು ಹಾಕೋ ರೀತಿ ಹೇಳ್ತಾ ಇದ್ದು ಒಳ್ಳೊಳಗೆ ನಗಾಡ್ತಾ ಇರ್ತಾಳೆ. ಇನ್ನೊಂದು ಕಡೆ ಪುರುಷೋತ್ತಮನ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿರ್ತಾರೆ. ಎಲ್ಲರೂ ಸಹ ಟೆನ್ಷನಿಂದ ಒದ್ದಾಡ್ತಾ ಇರ್ತಾರೆ. ಅಲ್ಲಿಗೆ ಶ್ರವಣ್ ಬರ್ತಾನೆ. ಶ್ರವಣ್ ಬಂದಾಗ ಸುಸ್ತಾಗಿದೆ, ನೀರು ಕುಡೀರಿ ಅಂತ ಸತ್ಯಣ್ಣ ಹೇಳ್ತಾ ಇರಬೇಕಾದ್ರೆ ಏನು ಬೇಡ ಅಂತ ಹೇಳ್ತಾ ಇರ್ತಾನೆ. ಅಷ್ಟೊತ್ತಿಗೆ ಡಾಕ್ಟರ್ ಬಂದಾಗ ಡಾಕ್ಟರ್ ಹತ್ರ ಕೇಳ್ತಾ ಇರ್ತಾನೆ ಅಜಿತ್ತು, ಹೀಗಿದೆ ಕಂಡೀಷನ್ ಅಂತ ಅನ್ಬೇಕಾದ್ರೆ, ಇವಾಗ ಬುಲೆಟ್ ತೆಗ್ದೀನಿ, ಔಟ್ ಆಫ್ ಡೇಂಜರ್ ಅಂತ ಹೇಳ್ಬೇಕಾದ್ರೆ, ಸದ್ಯ ಇಷ್ಟಾದರೂ ಆಯ್ತಲ್ಲ ಅಂತ ಖುಷಿ ಪಡೋ ಅಷ್ಟರಲ್ಲಿ ಮಾತಾಡ್ಬೋದು ಅಂತ ಅಜಿತ್ ಕೇಳಬೇಕಾದ್ರೆ, ಇಲ್ಲ ಅವರು ಕೋಮಾ ಸ್ಟೇಜಿಗೆ ಹೋಗಿದ್ದಾರೆ, ಅವರು ಕೋಮಾದಿಂದ ವಾಪಸ್ ಬರೋವರೆಗೂ ವೆಯ್ಟ್ ಮಾಡಬೇಕು ಅಂತ ಹೇಳ್ತಾ ಇರ್ತಾನೆ. ಅವಾಗ ಅಶ್ವಿನಿ ಹೇಳ್ತಾ ಇರ್ತಾಳೆ, ಅಲ್ಲ ಅಪ್ಪ ನಮ್ದೇನು ಗ್ರಹಚಾರ ಅಪ್ಪ ಈ ಥರ ಆಯ್ತಲ್ಲ ಅಂದಾಗ, ಸಂತೋಷ ಪಡೋ ಮಗಳೇ, ಅಟ್ಲೀಸ್ಟ್ ಅವನು ಜೀವಂತವಾಗಿ ಬದುಕಿದ್ದಾನಲ್ಲ ಅಂತ ಈ ಕಡೆ ಶ್ರವಣ್ ಹೇಳ್ತಾ ಇರ್ತಾನೆ. ಅಷ್ಟೊತ್ತಿಗೆ ಅಜಿತ್ ಕೇಳ್ತಾ ಇರ್ತಾನೆ, ಸತ್ಯನ ನೀವು ಶೂಟ್ ಮಾಡಿದವ್ರನ್ನ ನೋಡಿದ್ರ ಅಂತ ಅಂದಾಗ, ನಾನು ನೋಡಲಿಲ್ಲ ಅಂತ ಅಜಿತ್ ಹೇಳ್ತಾ ಇರ್ತಾನೆ. ಆದರೆ ಭೂಮಿ ನಾನು ನೋಡಿದೆ ಅಂತ ಅಂದಾಗ ಈ ಕಡೆ ಅಶ್ವಿನಿಗೆ ಶಾಕ್ ಆಗ್ತಾ ಇರುತ್ತೆ. ಅವಾಗ ಯಾರು ಹೇಳು ಯಾವ ಥರ ಇದ್ರು ಅಂದಾಗ,
ನನಗೆ ಅಷ್ಟು ಸರಿಯಾಗಿ ಕ್ಲಾರಿಟಿ ಇಲ್ಲ. ಅವ್ರ ಕಣ್ಣು ಮಾತ್ರ ನೋಡಿದೆ, ಹಾಗೆ ಅವ್ರು ಶೂಟ್ ಮಾಡ್ತಿರೋ ಗನ್ ನೋಡಿದೆ, ಕೈಗೆ ದೊಡ್ಡ ಥರದ್ದು ಖಡ್ಗ ಹಾಕಿದ್ರು ಅಂತ ಅಂದಾಗ, ಸರಿ ನಾಳೆ ನಾನು ಸ್ಕೆಚ್ ಅವ್ರನ್ನ ಕರೆಸ್ತೀನಿ ಆಯಿತಾ, ಅವ್ರ ಜೊತೆ ಡೀಟೇಲ್ಸಾಗಿ ಹೇಳು ಅಂದಾಗ, ಅಷ್ಟು ಕ್ಲಾರಿಟಿ ನನಗೆ ಗೊತ್ತಿಲ್ಲ, ಈ ಥರ ಇಷ್ಟೇ ನನಗೆ ಗೊತ್ತಿರೋದು ಅಂತ ಹೇಳ್ತಾ ಇರ್ತಾಳೆ. ಸರಿ ಆಯಿತು ಬಿಡು ಅಂತ ಅಜ್ಜಿ ಸುಮ್ಮನಾಗ್ತಾನೆ. ಅಷ್ಟೊತ್ತಿಗೆ ಸದಾನಂದ್ ಕಾಲ್ ಮಾಡ್ತಿರ್ಬೇಕಾದ್ರೆ ಸದಾನಂದ್ ಜೊತೆ ಮಾತಾಡೋಕೆ ಹೋಗ್ತಾನೆ. ಈ ಕಡೆ ಅಶ್ವಿನಿ ಅಪ್ಪ ಬರ್ತೀನಿ ಅಂತ ಈ ಕಡೆ ದೇವ್ಯಾನಿಗೆ ಕಾಲ್ ಮಾಡ್ತಾ ಇರ್ತಾಳೆ. ಕಾಲ್ ಮಾಡಿದಾಗ ಈ ಕಡೆ ದೇವ್ಯಾನಿ ಹೇಳ್ತಾ ಇರ್ತಾಳೆ, ಈ ಥರ ಪುರುಷೋತ್ತಮ್ ಸತ್ತೋದಲ್ವಾ, ನನಗಂತೂ ತುಂಬ ಖುಷಿ ಆಗ್ತಿದೆ ಅಂದಾಗ, ಇಲ್ಲ ಮೇಡಮ್ ಅವನು ಬದುಕಿದ್ದಾನೆ ಅಂತ ಅಂದಾಗ, ವಾಟ್ ಏನು ಹೇಳ್ತಾ ಇದೆಯಾ ಅಂತ ಟೆನ್ಷನ್ ಮಾಡಿಕೊಂಡು ದೇವ್ಯಾನಿ ಕೇಳ್ತಾ ಇರ್ತಾಳೆ. ಹೌದು ಮೇಡಮ್, ಬುಲೆಟ್ ತೆಗೆದಿದ್ದನ್ನು ಹಾಸ್ಪಿಟ್ಲಿಗೆ ಕರ್ಕೊಬಂದು ಇಲ್ಲಿ ಅಜಿತ್ ತೆಗೆಸ್ತಾ, ಆದರೆ ಕೋಮಾ ಸ್ಟೇಜಿಗೆ ಹೋಗಿದ್ದಾನೆ ಅಂತ ಹೇಳ್ತಾ ಇರಬೇಕಾದ್ರೆ, ಮೊದಲು ಸಹ ಕೋಮಾ ಸ್ಟೇಜಲ್ಲೇ ತಾನೇ ಇದ್ದಿದ್ದು, ಆಮೇಲೆ ಪ್ರಜ್ಞೆ ಬಂದು ಈ ಥರ ಎಲ್ಲ ಮಾಡ್ದ ನೋಡು, ಈಗ ಆದಷ್ಟು ಬೇಗ ಅವನನ್ನು ಮುಗಿಸೋ ಪ್ಲ್ಯಾನ್ ಮಾಡಬೇಕು ಆಯಿತಾ, ಅವನಿದ್ರೆ ನಮಗೆ ತುಂಬ ಡೇಂಜರ್ ಅಂದಾಗ, ಅದೆಲ್ಲ ಸಾಧ್ಯ ಇಲ್ಲ ಮೇಡಮ್ ಅಂತ ಅಶ್ವಿನಿ ಹೇಳ್ತಾ ಇರ್ತಾಳೆ. ಯಾಕೆ ಅಂದಾಗ, ಅಜಿತ್ ಇವಾಗ ಬೇರೆ ಹಾಸ್ಪಿಟಲ್ಗೆ ಕರ್ಕೊಬಂದು ಅಡ್ಮಿಟ್ ಮಾಡಿದ್ದಾನೆ, ಸೆಕ್ಯೂರಿಟಿಯೂ ಸಹ ತುಂಬ ಟೈಟಾಗಿ ಮಾಡಿದ್ದಾನೆ, ಇದು ಸಾಧ್ಯ ಆಗಲ್ಲ ಅಂತ ಹೇಳಿ ಫೋನ್ ಕಟ್ ಮಾಡ್ತಾ ಇರ್ತಾಳೆ. ಈ ಕಡೆ ದೇವ್ಯಾನಿ ಮಾತ್ರ ಟೆನ್ಷನಿಂದ ಒದ್ದಾಡ್ತಾ ಇರ್ತಾಳೆ. ಇನ್ನೊಂದು ಕಡೆ ಮನೆಗೆಲ್ಲರೂ ಬಂದು ಟೆನ್ಷನ್ ಮಾಡ್ಕೋತಾ ಇರ್ತಾರೆ. ಆವಾಗ ರಾಮಣ್ಣ ಹೇಳ್ತಾ ಇರ್ತಾನೆ, ಸದ್ಯ ದೇವ್ರ ದಯೆಯಿಂದವ ಬದುಕಿದ್ನಲ್ಲ ಅಷ್ಟೇ ಸಾಕು ಪುರುಷೋತ್ತಮ ಅಂತ ಹೇಳ್ತಾ ಇರಬೇಕಾದ್ರೆ, ಈ ಕಡೆ ಅಪೇಕ್ಷೆ ಸಹ ಅವರೊಬ್ಬರೇ ಇರೋದು ನಮಗೆ ಸಾಕ್ಷಿ ಹೇಳೋಕ್ಕೆ, ಇನ್ಯಾರೂ ಇಲ್ಲ ಅತ್ತೆ ಬಗ್ಗೆ ಹೇಳೋಕ್ಕೆ ಅನ್ಬೇಕಾದ್ರೆ, ಹೌದು ಅವನು ಏನಾದರೂ ಸತ್ತೋಗಿದ್ರೆ ನಮ್ಮ ಗತಿ ಏನು ಅಂತ ಎಲ್ಲರೂ ಟೆನ್ಷನ್ ಮಾಡ್ಕೋತಿರ್ತಾರೆ. ಆವಾಗ ಸಂಗೀತ ಹೇಳ್ತಾ ಇರ್ತಾಳೆ, ಅಲ್ಲಮ್ಮ ನೀನು ಮನಸ್ವಿನಿ, ನೀನು ಮುಂಚೆನೇ ದೇವ್ಯಾನಿಗೆ ಕಾಲ್ ಮಾಡಿಬಿಟ್ಟು ಸತ್ತೋಗಿದ್ದೇನೆ ಪುರುಷೋತ್ತಮ ಅಂತ ಹೇಳ್ದಲ್ಲ ಅಂತ ಅಂದಾಗ ಶಾಕ್ ಆಗಿಬಿಡ್ತಾಳೆ ಅಶ್ವಿನಿ. ಆವಾಗ ಹಾಗೆ ಮತ್ತೆ ಫೋನ್ ಮಾಡಿ ಬದುಕಿದ್ದೇನೆ ಅಂತ ಹೇಳ್ತಾಳೆ, ಸದ್ಯ ಖುಷಿ ಆಯಿತು ಅಂತ ಹೇಳ್ತಾ ಇರ್ತಾಳೆ. ಇನ್ನೊಂದು ಕಡೆ ಶ್ರವಣ್ಣು, ಅದ್ಯಾವಾಗ ಹೇಳಿದೆ ಮಗಳೇ ನೀನು ಈ ಥರ ದೇವ್ಯಾನಿಗೆ ಕಾಲ್ ಮಾಡಿ ಅಂದಾಗ, ಅಪ್ಪ ಪುರುಷೋತ್ತಮನಿಗೆ ಬುಲೆಟ್ ತಗಲಿತ್ತಲ್ಲ ಆ ಟೆನ್ಷನಲ್ಲಿ ನಾನು ಹೇಳಿದೆ, ಇವಾಗ ಅತ್ತೆನೇ ಕ್ಲಿಯರ್ ಮಾಡಿದ್ರಲ್ಲ ಮತ್ತೆ ನಾನೇ ಅದನ್ನು ಕ್ಲಾರಿಟಿ ಕೊಟ್ಟೆ ಅಂದಾಗ ಸುಮ್ಮನಾಗ್ಬಿಟ್ಟು, ಅಷ್ಟೊತ್ತಿಗೆ ಅಜಿತ್ ಬರ್ತಾನೆ. ಆವಾಗ ಸಂಗೀತ ಕೇಳ್ತಾ ಇರ್ತಾಳೆ, ಏನಾದರೂ ಕ್ಲಾರಿಟಿ ಸಿಗ್ತಾ, ಯಾರು ಸಾಯಿಸಿದ್ದು ಅಂತ ಗೊತ್ತಾಯ್ತಾ ಪುರುಷೋತ್ತಮನ ಅಂತ ಅನ್ಬೇಕಾದ್ರೆ, ಯಾರು ಅಂತ ಗೊತ್ತಿಲ್ಲ ಅಮ್ಮ, ಆದರೆ ಅವ್ರನ್ನಂತೂ ಖಂಡಿತ ಬಿಡಲ್ಲ, ಜೈಲಿಗೆ ಹಾಕ್ಸಿ ಕಂಬಿ ಎಡ್ಸೋಂಗೆ ಮಾಡ್ತೀನಿ, ಹಾಗೆ ಈ ವಿಷಯನ ಯಾರು ಲೀಕ್ ಮಾಡಿದ್ರು ಅವ್ರು ಸಿಕ್ಕಿದ್ರೆ ಅವ್ರ ತಲೆಗೆ ಗುಂಡೇಟೊತ್ತು ಹೊಡಿತೀನಿ ಅಂತ ಕೋಪ ಮಾಡಿಕೊಂಡು ಅಶ್ವಿನಿ ಕಡೆನೇ ನೋಡ್ತಾ ಇರ್ತಾನೆ. ಮತ್ತೆ ಅಜಿತ್ ಹೇಳ್ತಾ ಇರ್ತಾನೆ, ಖಂಡಿತ ಪುರುಷೋತ್ತಮನ ಸಾಯಿಸೋ ಇಂಟೆನ್ಷನ್ ಇರಲ್ಲ, ಆದರೆ ಶಾರದಾ ಅತ್ತೆ ಬಗ್ಗೆ ಎಲ್ಲಿ ಹೇಳ್ತಾರೆ ಅಂತ ಈ ಥರ ಮಾಡ್ತಾ ಇದ್ದಾರೆ, ಯಾರೋ ನಮ್ಮ ಮನೆಗೆ ಶಾರದಾ ಅತ್ತೆ ಬರೋದು ಇಷ್ಟ ಇಲ್ಲ, ಅದಕ್ಕೋಸ್ಕರ ಈ ಥರ ಡೀಲ್ ಕೊಟ್ಟಿದ್ದಾರೆ, ಆದರೆ ಒಂದಲ್ಲ ಒಂದು ದಿನ ಈ ಡೀಲ್ ಕೊಟ್ಟವ್ರನ್ನ ನಾನು ಸುಮ್ಮನೆ ಬಿಡಲ್ಲ, ಹಾಗೆ ನಾನು 36 ಡಿಗ್ರಿ ಹ್ಯಾಂಗಲಿಂದ ನಾನು ಅವ್ರನ್ನ ಶೂಟ್ ಮಾಡ್ದಲೇ ಬಿಡಲ್ಲ, ಖಂಡಿತ ಅರೆಸ್ಟ್ ಮಾಡೇ ಮಾಡ್ತೀನಿ ಅಂತ ಇಲ್ಲಿ ಕೋಪ ಮಾಡಿಕೊಂಡು ಮನೆಯವ್ರ ಮುಂದೆ ಹೇಳ್ತಾ ಇರ್ತಾನೆ. ಅವ್ನ ಮಾತಾ ಕೇಳಿ ದೇವ್ಯಾನಿ ಮಾತ್ರ ಶಾಕ್ ಆಗಿ ಹಾಗೆ ಅಜಿತ್ನ ನೋಡ್ತಾ ಇರ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತದೆ. ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಫಾಲೋ ಮಾಡಿ. ಥ್ಯಾಂಕ್ ಯು.